ಅಲ್ಲ ನೀವು ಹೇಳಿದಾಗೆ 24 ಗಂಟೆ ಆಗ್ಲಿಲ್ಲ. ಯಾಕಂದ್ರೆ ನಮಗೆ ಅದು 24 ಗಂಟೆ ತರ ಕಾಣುದಷ್ಟೇ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿದ ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಒಳಗೆ ಹೋದ ಒಂದು ಕೇವಲ ಒಂದು 4-5 ಗಂಟೆಯಲ್ಲೇ ಅದು ಎಲಿಮಿನೇಷನ್ ಪ್ರೋಸೆಸ್ ಅನ್ನ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಅವರು ಬಿಗ್ ಬಾಸ್ ಅಲ್ಲಿ ಒಂದು 4-5 ಗಂಟೆ ಸಹ ಇರ್ಲಿಲ್ಲ, 24 ಗಂಟೆ ಅಲ್ವೇ ಅಲ್ಲ. ಯಾಕಂದ್ರೆ ಅದು ನಮ್ಗೆ ಅವರು ಹೋಗಿದೆ ಎಷ್ಟು ಗೊತ್ತುಂಟ, 4 ಗಂಟೆಗೆ ಒಳಗೆ ಹೋಗಿದ್ದಾರೆ. ಅದೇ ಒಂದು ರಾತ್ರಿ ಹೊತ್ತಿಗೆ ಅವರನ್ನು ಎಲಿಮಿನೇಟ್ ಮಾಡಿ ಆಗಿದೆ, ಒಂದು ದಿವಸ ಸಹ ಇರಲಿಲ್ಲ. 24 ಗಂಟೆ ಅನ್ನೋದು ಅದು ಸುಳ್ಳು. ಅದು ನಮಗೆ ಆಡಿಯನ್ಸ್ಗೆ ಮಾತ್ರ ಅದು ನೆಕ್ಸ್ಟ್ ಡೇ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಷ್ಟೇ. ಕೇವಲ ಒಂದು 4 ಗಂಟೆ ಸಹ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅವರು ಎಲ್ಲರೂ ಎಂಟರ್ ಅಂದ್ರೆ ರಕ್ಷಿತಾ ಅವರೇ ಲಾಸ್ಟ್ ಅಲ್ಲಿ ಹೋಗಿದ್ದು. ಅಂದ್ರೆ ಒಳಗೆ ಹೋದ ಒಂದು 4-5 ಗಂಟೆಯಲ್ಲಿ ಎಲಿಮಿನೇಟ್ ಮಾಡಿ ಆಗಿದೆ. ಅದು ಒಂದು ವಾರದ ಅಗ್ರಿಮೆಂಟ್ ಅಂತ ಇರ್ತದೆ ಬಿಗ್ ಬಾಸ್ ಅಲ್ಲಿ. ಅದಕ್ಕಿಂತ ಮುಂಚೆ ಕಳಿಸಿದ್ದು ನನಗೆ ಅಂತೂ ಗೊತ್ತೇ ಇಲ್ಲ. ಈಗ ರಕ್ಷಿತಾ ಅವರು ಕಾಂಟ್ಯಾಕ್ಟ್ ಮಾಡಿದಾರ, ರಕ್ಷಿತಾ ಅವರು ಎಂತ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಅದು ಫ್ಯಾಮಿಲಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಆದ್ರೆ ನಮ್ಮನ್ನು ಎಂತ ಸಹ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ. ನನ್ನ ಪ್ರಕಾರ ಅವ್ರು ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗೇನೆ ಇದ್ದಾರೆ. ಇಲ್ಲಾದ್ರೆ ಅವ್ರು ಎಲ್ಲರಿಗಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು ನಮ್ಮನ್ನೆಲ್ಲ. ಹಾಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ನನ್ನ ಪ್ರಕಾರ ಅನಿಸ್ತದೆ ಇವತ್ತೊಂದು 2-3 ದಿವಸದಲ್ಲಿ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ಬೋದು, ಎಲ್ಲರಿಗೆ ಸರ್ಪ್ರೈಸ್ ಅನ್ನು ಕೊಡ್ತಾರೆ ಅಂತ ಅನಿಸ್ತಾ ಉಂಟು. ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ, ಕನ್ಫರ್ಮ್ ಅಂತ ಹೇಳ್ಬೋದು. ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ.